KD ಬಂದು ಪ್ರಾಪರ್ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಇದ್ರ ತುಂಬ ದೊಡ್ಡ ಸ್ಕೇಲಲ್ಲಿರುತ್ತೆ ಮತ್ತು ತುಂಬ ದೊಡ್ಡ ಸ್ಟಾರ್ ಕ್ಯಾಸ್ಟ್ಗಳಿರುತ್ತೆ KDಯಲ್ಲಿ. ಪ್ರೇಮ್ ಸರ್ ಇಲ್ಲ ನನಗೆ ಈ ತೂಕದಲ್ಲಿರಬೇಕು ಮಗನೇ ಇದು ಹಿಂಗಂತಾರೆ. ಈಗ AP ಅರ್ಜುನ್ ಅವ್ರ ಹತ್ರ ಹೋದರೆ ನನಗೆ ಹ್ಯೂಜ್ ಮಾನ್ಸ್ಟರ್ ಬೇಕು. ಇಂಡಸ್ಟ್ರಿಯಲ್ಲಿ ಸ್ಟಾರ್ ನಟರ ಸಿನಿಮಾಗಳು ಬರ್ತಾ ಇಲ್ಲ ಅನ್ನುವಂತಹ ಮಾತಿದ್ದಾಗಲೇ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಅನೌನ್ಸ್ ಮಾಡಿದ್ದಾರೆ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು. ಸೊ ಅವ್ರು ನಮ್ಮ ಜೊತೆಗಿದ್ದಾರೆ, ಮಾತನಾಡ್ತಾ ಹೋಗ್ತೀನಿ. ಸರ್, ಬ್ಯಾಕ್ ಟು ಬ್ಯಾಕ್ 2 ಸಿನಿಮಾ ಅನೌನ್ಸ್ ಆಯಿತು. ಇವತ್ತು KDದು ಒಂದು ಬಿಗ್ಗೆಸ್ಟ್ ಥಿಂಗ್ ಏನು ಅಂದರೆ ಬಿಗ್ಗೆಸ್ಟ್ ಆರ್ಕೆಸ್ಟ್ರಾ ಇರುವಂತಹ ಟೀಮ್ ಒಂದು, ಇನ್ನೊಂದು ಹೈಯೆಸ್ಟ್ ಬಜೆಟ್ಗೆ ಆಡಿಯೋ ಸೇಲ್ ಆಗಿರೋದು. ಸೊ ಓವರಾಲ್ ಎಲ್ಲ ಕಡೆ ನಿಮ್ಮ ಸಿನಿಮಾಗಳ ಬಗ್ಗೆನೇ ಮಾತುಕತೆ ನಡೀತಾ ಇದೆ. ಸೊ ಟಾಪ್ 2 ಅಲ್ಲಿರೋದು ನಿಮ್ಮ ಸಿನಿಮಾಗಳೇ, ಮಾರ್ಟಿನ್ ಆಗಿರ್ಬೋದು, KD ಆಗಿರ್ಬೋದು, ಎಲ್ಲ ಹೈಯೆಸ್ಟ್ ವಿಚಾರದಲ್ಲಿ. ಅದ್ರ ಬಗ್ಗೆ ಹೇಳೋದಾದರೆ ಮಾರ್ಟಿನ್ ಬಂದು ಅಕ್ಟೋಬರ್ 11ನೇ ತಾರೀಕು ಬಿಡುಗಡೆ ಆಗ್ತದೆ. ಅದಾಗಿ 2.5 ತಿಂಗಳಿಗೆ ನಮ್ಮ KD ರಿಲೀಸ್ ಆಗ್ತಾಯಿದೆ. ಎರಡೂ ಕಂಪ್ಲೀಟಾಗಿ ಬೇರೆ ಬೇರೆ ಜಾನ್ರ್. ಮಾರ್ಟಿನ್ ಬಂದು ತುಂಬಾ ಲ್ಯಾವಿಶ್ ಆಗಿರುತ್ತೆ, ಬೇರೆ ತುಂಬ ಸ್ಟೈಲಿಶ್ ಆಗಿರುತ್ತೆ. KD ಬಂದು ಪ್ರಾಪರ್ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಇದ್ರ ತುಂಬ ದೊಡ್ಡ ಸ್ಕೇಲಲ್ಲಿರುತ್ತೆ ಮತ್ತು ತುಂಬ ದೊಡ್ಡ ಸ್ಟಾರ್ ಕ್ಯಾಸ್ಟ್ಗಳಿರುತ್ತೆ KDಯಲ್ಲಿ. ಸೊ 2 ಸಿನಿಮಾನು ಬಿಡುಗಡೆ ಆಗ್ತಾಯಿದೆ ಅನ್ನೋದೇ ಒಂದು ಖುಷಿ ವಿಚಾರ. ಆ್ಯಂಡ್ ಆಲ್ಸೋ ಸಿನಿಮಾ ನೋಡಿದವ್ರು ಯಾರೂ ಡಿಸಪಾಯಿಂಟ್ ಆಗೋಲ್ಲ, ಯಾಕೆಂದರೆ ಬೋತ್ ದ ಮೂವಿ ವಿಲ್ ಬಿ ವೆರಿ ವೆರಿ ಪ್ರಾಮಿಸಿಂಗ್. ಸರ್, KD ಸಿನಿಮಾ ನೀವು ಮಾಡ್ತಾ ಇರಬೇಕಾದ್ರೆ, KD ಸಿನಿಮಾ ಶೂಟಿಂಗ್ ಇರುವಾಗ ನಿಮ್ಮ VIP ಒಂದು ಭಯ ಕಾಡಿತ್ತು. ಯಾಕೆಂದರೆ ಇದ್ರ ಹಿಂದೆ ಪೊಗರು ಸಿನಿಮಾಗೆ ಒಂದಷ್ಟು kg ತೂಕನ ಇಳಿಸ್ಕೊಂಡಿದ್ರಿ, ಮಾರ್ಟಿನ್ಗೆ ಮತ್ತೆ ಗೇನ್ ಮಾಡಿದ್ರಿ, ಮತ್ತೆ ಇಳಿಸ್ಕೊಂಡ್ರಿ, ಮತ್ತೆ 18 ದಿನದಲ್ಲಿ ಒಂದಷ್ಟು kgಗಳನ್ನ ಇಳಿಸ್ಕೊಂಡ್ರಿ. ಸೊ ಇದು ಒಂದು ಸ್ವಲ್ಪ ನಿಮ್ಮ VIP ಭಯ ಕಾಡ್ತಾ ಇತ್ತು. ಯಾಕೆ ಈ ಥರ ಅವರು ತಮ್ಮ ಬಾಡಿನ ದಂಡಿಸ್ತಾ ಇದ್ದಾರೆ ಅಂತ. ಸೊ ಅವ್ರಿಗೆ ಹೇಳೋದಾದ್ರಿ ಸರ್. ಇಲ್ಲ, ಅದು ಏನು ಗೊತ್ತಾ, ನಾವುಗಳು ಅಂದ್ಕೊಂಡಿರೋದೇ ರಾಂಗು. ಜಿಮ್ಗೆ ಹೋದರೆ ಅಥವಾ ಸಣ್ಣ ಆಗೋದ್ರೆ ಹೆಲ್ತ್ ಹಾಳಾಗೋಗುತ್ತೆ. ಫಸ್ಟು ಇದನ್ನು ಹುಟ್ಟಾಕಿದ್ದೆ ರಾಂಗು. ಜಿಮ್ಗೆ ಹೋಗಿ ಸಣ್ಣ ಆದರೆ ಹೆಲ್ದಿಯಾಗಿರ್ತಾರೆ, ಎಸ್ ಆರ್ ನೋ? ಮತ್ತು ಸಣ್ಣ ಆಗೋದೇ ಏನಕ್ಕೆ, ಒಂದು ಕ್ಯಾರೆಕ್ಟ್ರ್. ಅಫ್ಕೋರ್ಸ್ ಕ್ಯಾರೆಕ್ಟ್ರು. ಇವಾಗ ಪ್ರೇಮ್ ಸರ್ ಇಲ್ಲ ನನಗೆ ಈ ತೂಕದಲ್ಲಿರಬೇಕು ಮಗನೇ ಇದು ಹಿಂಗಂತಾರೆ. ಈಗ AP ಅರ್ಜುನ್ ಅವ್ರ ಹತ್ರ ಹೋದರೆ ನನಗೆ ಹ್ಯೂಜ್ ಮಾನ್ಸ್ಟರ್ ಬೇಕು ಅಂತಾರೆ. ಸೊ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಅದಕ್ಕೆ ಮಾಡಿದ್ದೀವಿ ಅಷ್ಟೇ. ಅಫ್ಕೋರ್ಸ್ ಸಣ್ಣ ಆಗೋದು, ದಪ್ಪ ಆಗೋದು, ಒಂದು ಸ್ವಲ್ಪ ಫ್ಯಾಟಿ ಲಿವರ್ಸ್ ಸಡನ್ನಾಗಿ ಡ್ರಾಪ್ ಆಗೋದು. ಫ್ಯಾಟಿ ಲಿವರ್ ಒಂಚೂರು ಚೆಕ್ ಮಾಡಿಸ್ಕೊತೀನಿ ನಾನು. ಅದಕ್ಕೆ ಒಂಚೂರು ಹೆಲ್ದಿ ಫುಡ್ಸ್ ಲೈಫ್ ಸ್ಟೈಲ್ ಮಾಡ್ಕೊಬೇಕು, ಅದನ್ನು ಫಾಲೋ ಮಾಡ್ತಾಯಿದ್ದೀನಿ ಅಷ್ಟೇ. ಏನೂ ಆಗಲ್ಲ ಬ್ರೋ, ಏನೂ ಆಗಲ್ಲ. ಇನ್ನು KD ಸಿನಿಮಾದಲ್ಲಿ ಆಲ್ಮೋಸ್ಟ್ ಲೆಜೆಂಡ್ಗಳಿದ್ದಾರೆ. ರವಿ ಸರ್ ಆಗಿರ್ಬೋದು, ರಮೇಶ್ ಅರವಿಂದ್ ಸರ್ ಆಗಿರ್ಬೋದು, ಸಂಜಯ್ ದತ್ ಅವರಾಗಿರ್ಬೋದು. ಸೊ ಅವ್ರ ಜೊತೆ ಎಲ್ಲ ಸ್ಕ್ರೀನ್ ಶೇರ್ ಮಾಡುವಾಗ ಸೊ ಏನು ಅನಿಸ್ತಾ ಇತ್ತು ಸರ್ ನಿಮಗೆ? ಅಲ್ಲ, ಇಟ್ ವಾಸ್ ಎ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಲ್ ಟುಗೆದರ್. ಹಂತವಾಗಿ ಹೇಳ್ಕೊಂಡು ಹೋಗ್ತೀವಿ ಬ್ರೋ. ಯಾಕೆಂದರೆ ಇವತ್ತು ಸ್ಟಾರ್ ಕಾಸ್ಟ್ ಎಲ್ಲ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಹೇಳೋಣ ಅಂತ ಹೇಳಿದಾರಲ್ಲ. ಸೊ ಇವಾಗ ನಾನು ಅದನ್ನು ಓವರ್ಟೇಕ್ ಮಾಡಿ ಇವ್ರ ಜೊತೆ ಹಂಗಿತ್ತು ಅಂತ ಹೇಳಿದೆ. ಅಲ್ಲೇ ಡೈರೆಕ್ಟರ್ ಟೇಕ್ ಅ ಕಾಲ್. ಅವರು ರಿವೀಲ್ ಮಾಡಿದಾಗ ಅಫ್ಕೋರ್ಸ್ ಮಾತಾಡ್ತೀನಿ. ಓಕೆ ಸರ್, ಇನ್ನೊಂದು ಟಾಕ್ ಶುರುವಾಗಿದೆ. ಏನು ಅಂದರೆ ಬೇರೆ ಭಾಷೆಗಳ ಡಬ್ಬಿಂಗ್ ರೈಟ್ಸು ಹೈಯೆಸ್ಟ್ ಬೇಡಿಕೆ ಇರೋದು, ಅಂದರೆ ಹೈಯೆಸ್ಟ್ ಅಮೌಂಟಿಗೆ ಕೋಟ್ ಮಾಡಿರೋದು ಮಾರ್ಟಿನ್ ಸಿನಿಮಾಗೆ ಅಂತ. ಸೊ ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಇನ್ಫಾರ್ಮೇಷನ್ ಇದೆಯಾ? ಏನು ಅನಿಸುತ್ತೆ ಸರ್? ಹೌದು, ಇನ್ಫಾರ್ಮೇಷನ್ ಇದೆ. ನಂಬರ್ಸ್ ಪ್ರೊಡ್ಯೂಸರ್ ಉದಯ್ ಮೆಹ್ತಾ ಅವ್ರು ಹೇಳಿದ್ರೇ ಚೆಂದ. ಆ್ಯಕ್ಚುಲಿ ಹೈಯೆಸ್ಟ್ ಆಗಿರೋದು ಮಾರ್ಟಿನ್, ಅದು ನಿಜ. ಈಗ ಇನ್ನೂ KD ಬಿಸ್ನೆಸ್ ಸ್ಟಾರ್ಟ್ ಆಗಿಲ್ಲ, ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ. ಮಾರ್ಟಿನ್ದು ಇನ್ನೇನು ಎನ್ಕ್ವೈರೀಸ್ ನಡೀತಾ ಇದೆ. ಹೈಯೆಸ್ಟ್ ಆಗಿಲ್ಲ ಅನ್ನೋದಕ್ಕಿಂತ ಬಿಸ್ನೆಸ್ಸು ಪ್ರೊಡ್ಯೂಸರ್ ನೋಡ್ಕೊತಾರೆ. ನಾನು ಆ್ಯಸ್ ಎನ್ ಆ್ಯಕ್ಟರು ಪ್ರೊಡ್ಯೂಸರ್ನ ಸೇಫ್ ಮಾಡಬೇಕು ಅನ್ನೋದು ಒಂದಿರುತ್ತೆ ಅಫ್ಕೋರ್ಸ್. ಆ್ಯಂಡ್ ಆಲ್ಸೋ ಎಲ್ಲದಕ್ಕಿಂತ ಹೆಚ್ಚಾಗಿ ಸಿನಿಮಾ ಆನ್ ಸ್ಕ್ರೀನ್ ಬಂದಾಗ ಪ್ರೇಕ್ಷಕರು ನೋಡ್ತಾರೆ ಅನ್ನೋ ಭಯದಲ್ಲೇ ಇರ್ತೀನಿ. ಸೊ ಎರಡಕ್ಕೂ 100% ಕೊಟ್ಟು ಮಾಡಿದ್ದೀನಿ ಬ್ರೋ. 2 ಸಿನಿಮಾನು ನನ್ನ ಸಿನಿಮಾನೇ, ಎರಡಕ್ಕೂ 100% ಕೊಟ್ಟು ಮಾಡಿದ್ದೀನಿ. ಇವತ್ತು ನಡೀತಾ ಇರೋ ಇವೆಂಟು KD. ಸೊ KD ಬಗ್ಗೆ ಮಾತಾಡೋಣ. KD ಅಂದಿದ ತಕ್ಷಣ ನಿಮ್ಮ ಅಭಿಮಾನಿ ಬಳಗದಲ್ಲಿ ಇನ್ನೊಂದು ಚರ್ಚೆ ಇದೆ, ಕಾಳಿದಾಸ ಅಲ್ಲ ಕಿಂಗ್ ಧ್ರುವ ಅಂತ. ಏನನ್ಸುತ್ತೆ? ಇಲ್ಲ ಬ್ರೋ, ನಿಜವಾಗ್ಲೂ ಕಾಳಿದಾಸ ಏನು ಬ್ರೋ, ಪರ್ಸ್ನಲ್ ಆಗಲ್ಲ ಕಿಂಗ್ ಧ್ರುವ ಅಂತ ಹಿಡ್ಕೊಂತಾರ. ನೀವೇನು ಬ್ರೋ KD ಅವ್ರು ಆ ಥರ ಪೋರ್ಟ್ರೇ ಮಾಡ್ತಾ ಇದ್ದಾರೆ. ಇಲ್ಲ, ಈ ಸಿನಿಮಾ KD ಟೈಟಲ್ ಇಲ್ಲ, ಇಟ್ ಈಸ್ ಕಾಳಿದಾಸ KD. ಎಸ್ ಸರ್, ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಧ್ರುವ ಸರ್ಜಾ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಮನೋಜ್ ವಿಜೇಂದ್ರ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.